ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆಗೈದು ನನಗೂ ಅದಕ್ಕೂ ಸಂಬಂಧ ಇಲ್ಲವೇನೋ ಅನ್ನೋ ರೀತಿ ಅಮಾಯಕನಂತೆ ವರ್ತಿಸಿದ್ದ ಡಿ ಬಾಸ್ ದರ್ಶನ್ ಅವರ ಮುಖವಾಡ ಕಳಚಿದೆ. ಈಗ ಎಲ್ಲವೂ ಕೂಡ ಬದಲಾಗಿದೆ. ದರ್ಶನ್ ಬಂಧನದಲ್ಲಿದ್ದಾರೆ. ಈಗ ಹೇಗಿದ್ದಾರೆ ದರ್ಶನ್ ಅಂತ ಹೇಳಿದ್ರೆ ದರ್ಶನ್ ಶಾಕ್ನಲ್ಲಿದ್ದಾರೆ. ದರ್ಶನ್ ಅವರ ವಕೀಲರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ, ಮಾತಾಡಿಸಿದ್ದಾರೆ. ಅನಿಲ್ ಬಾಬು ಅವ್ರ ಜೊತೆಯಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಈಗಾಗಲೇ ದರ್ಶನ್ ಮತ್ತು ಟೀಮನ್ನು ಎರಡನೇ ಬಾರಿ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತಿನಿಂದ ಆರೋಪಿಗಳ ಭೇಟಿಗೆ ವಕೀಲರಿಗೆ ಅವಕಾಶವನ್ನು ಕೊಡಲಾಗಿದೆ. ಸದ್ಯಕ್ಕೆ ನನ್ನ ಜೊತೆ ದರ್ಶನ್ ಪರ ವಕೀಲರಾದಂಥ ಅನಿಲ್ ಬಾಬು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಷ್ಟು ದಿನಗಳ ಕಾಲ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ ನೀವು ನೋಡ್ಕೊಂಬಂದಿದ್ದೀರಿ. ಇಷ್ಟು ದಿನ ಭೇಟಿಗೆ ವಕೀಲರ ಭೇಟಿಗೆ ಅವಕಾಶ ಕೊಡ್ತಿರಲಿಲ್ಲ ಕರೆಕ್ಟಾಗಿ ತನಿಖಾ ಅಂತ ಇವತ್ತಿಂದ ಭೇಟಿ ಕೊಡ್ತಿದ್ದಾರೆ. ಏನೆಲ್ಲ ಚರ್ಚೆ ಆಗ್ತಿದೆ ಅಂತ ಸರ್? ಇಲ್ಲ, ಮೊದಲನೇದಾಗಿ ವೆರಿ ಫಸ್ಟ್ ಡೇ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕೋಂಥ ಸಂದರ್ಭದಲ್ಲೂ ಕೋರ್ಟ್ ಆರ್ಡರ್ ಮಾಡಿತ್ತು 8 to 8:30 ಕೊಡಬೇಕು ಅಂತ ಆಗಿತ್ತು. ಬಟ್ ಇಲ್ಲಿ ಪಾಪ ಪೊಲೀಸ್ ಅವ್ರಿಗೆ ಏನು ಇದಾಗಿತ್ತು, ಕನ್ಫ್ಯೂಷನ್ಸ್ ಏನಿತ್ತು ಅಂದರೆ ಯಾರು ವಕಾಲತ್ತಲ್ಲಿ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಪೊಲೀಸ್ ಅವ್ರಿಗೆ. ಸೊ ಅವ್ರಿಗೆ ಅದು ಮಾಹಿತಿ ಇರಲಿಲ್ಲ. ಬಟ್ ಕೆಲವರೊಬ್ಬರಿಗೆ ನಮಗೆ ನಾವು ಬಂದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಾವು 2 ಸರಿ ಭೇಟಿ ಮಾಡಿದ್ದೀವಿ, ಅವರ ಕಡೆ ಇದು ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಇಲ್ಲದ ಕಾರಣ ತೊಂದರೆ ಆಗಿರ್ಬೋದು. ಅದು ಇನ್ನೆಲ್ಲ ರೀತಿಯಲ್ಲೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ನಾಟ್ ಎ ಪ್ರಾಬ್ಲಮ್. ಸರ್, ಈಗಾಗಲೇ ಇಷ್ಟು ದಿನದ ತನಿಖೆ ವೇಳೆ ಒಂದಷ್ಟು ವಿಚಾರಗಳಿತ್ತು. ಈಗ ಸ್ಫೋಟಕ ವಿಚಾರಗಳು ಬರ್ತಿದೆ. ಅಂದರೆ ಆರೋಪಿಗಳು ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ, ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಿದೆ. ಸರ್, ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿ ಇದೆ? ಯಾಕಂದರೆ ನೀವು ಆರೋಪಿಗಳ ಪರ ವಕೀಲರು. ಇಲ್ಲ, ಅದು ಮೊದಲನೇ ಸರಿ ಹಾಕಿದಾಗ ಅವರು ಇನ್ವೆಸ್ಟಿಗೇಷನಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಹಾಕಿದಂಥದ್ದು ಏನು, ಜಸ್ಟ್ ಅವರು ಯಾಕೆ ಬೇಕು ಇವ್ರಿಗೆ ಕಸ್ಟಡಿಗೆ, ಫರ್ದರ್ ಇನ್ವೆಸ್ಟಿಗೇಷನ್ಗೆ ಯಾಕೆ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದಂಥದ್ದು ಮೇನ್ ಬಂದು ಚಿತ್ರದುರ್ಗದಲ್ಲಿ ಮಾಜರ್ ಮಾಡಬೇಕಾಗಿರುತ್ತೆ, ಆಮೇಲೆ ಇಲ್ಲಿ ಸ್ಪಾಟ್ ಮಾಜರ್ ಮಾಡಬೇಕಾಗಿರುತ್ತೆ, ವೆಪನ್ಸ್ ರಿಕವರಿ ಮಾಡಬೇಕಾಗಿರುತ್ತೆ ಅಂತ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಹೇಳಿ, ಆಮೇಲೆ ಕಾಲ್ ಡೀಟೇಲ್ಸ್ ಏನಿದೆ ಅದು ರೆಕಾರ್ಡ್ ತೆಗಿಸ್ಬೇಕಾಗಿರುತ್ತೆ ಅಂತೇಳಿ 4-5 ಅಂಶಗಳ ಮೇಲೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ರು. ಅಲ್ಲಿವರೆಗೂ ನಾವು ಅಷ್ಟೇ ಅಂತ ತಿಳ್ಕೊಂಡಿದ್ದು. ಬಟ್ ನಿನ್ನೆ ಆಲ್ ಆಫ್ ಸಡನ್ ಬಂದು ಇದು ಹೊಸ ಮಾಹಿತಿಗಳನ್ನು ಕೊಟ್ಟಾಗ ನಾವು ಅದಕ್ಕೆ ಸ್ಟ್ರಾಂಗ್ ಆಗಿ ನಾವು ಇದು ಮಾಡಿದ್ದೀವಿ. ಸರ್, ಈಗ ಮತ್ತೊಂದು ಸರ್, ಈಗಾಗಲೇ ದರ್ಶನ್ ವಿರುದ್ಧ ಒಂದಷ್ಟು ಸಾಕ್ಷ್ಯನಾಶ ಆರೋಪಗಳು ಕೇಳಿ ಬಂದಿದೆ. ಜೊತೆಗೆ ಮೈಸೂರಲ್ಲಿ ಹೋಗ್ಬಿಟ್ಟು ಅಲ್ಲೂ ಒಂದಷ್ಟು ಪ್ಲಾನ್ಗಳು ಮಾಡಿದ್ರು ಅಂತ ಕೇಳಿ ಬಂದಿದೆ. ಅದ್ರ ಬಗ್ಗೆ ಈಗ ಇವತ್ತು ನೀವು ಭೇಟಿ ಆದಮೇಲೆ ದರ್ಶನ್ ಅವ್ರ ಜೊತೆ ಒಂದಷ್ಟು ಚರ್ಚೆಗಳು ನಡೆದಿದ್ರಿ. ಅವರ ಮನಸ್ಥಿತಿ ಹೇಗಿದೆ ಈಗ ಅಂತ? ಇಲ್ಲ, ಅವರು ಚೆನ್ನಾಗಿದ್ದಾರೆ. ಅವ್ರು ಇನ್ನೂ ಶಾಕ್ ಹಂಗಿಲ್ಲ ಇದ್ದಾರೆ ಪಾಪ. ಅವ್ರು ಇನ್ನೂ ಅದು ಏನಂದರೆ ಬೀಯಿಂಗ್ ಒಂದು ಸೆಲೆಬ್ರಿಟಿ ಇದರಲ್ಲಿದ್ದು ಆಲ್ ಆಫ್ ಸಡನ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೇ ಆಲ್ಮೋಸ್ಟ್ ಡಿಸ್ಟರ್ಬ್ ಆಗೇ ಆಗ್ತಾರೆ. ಸೊ ಈಸ್ ಇನ್ ಲಿಟಲ್ ಡಿಸ್ಟರ್ಬ್ ಕಂಡೀಷನ್ ಒನ್ಲಿ. ಬಟ್ ಇವತ್ತಿನವರೆಗೂ ಹೇಳ್ತಾ ಇರೋದು ಅಷ್ಟೇ, ನನಗೆ ಅದೇನು ಬಗ್ಗೆ ನಂಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ಬಿಟ್ಟರೆ ಇನ್ನೇನೂ ಹೇಳ್ತಾ ಇಲ್ಲ. ಇನ್ನೇನಿದೆ ಬೇರೆದೆಲ್ಲ ಏನಿದೆ, ಎಲೆಕ್ಟ್ರಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಇನ್ನು ರಿಕವರಿ ಇರ್ಬೋದು, ಮೈಸೂರ್ದು ಹೋಗಬೇಕು ಅಂತ ಇರ್ಬೋದು, ಅವೆಲ್ಲ ಅವ್ರಿಗೂ ಏನು ಯಾವುದೇ ಥರವಂಥ ಒಂದು ಮಾಹಿತಿ ಸಹ ಅವ್ರಿಗಿಲ್ಲ. ಇದಿಷ್ಟು ದರ್ಶನ್ ಪರ ವಕೀಲರ ಮಾತು.